ಕಂಬನಿಯ ಕೊಯ್ಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 11. ಓಬಣ್ಣ ನಾಯಕರ ಪಟ್ಟಾಭಿಷೇಕ ನಡೆಯಿತು. ಸಾಕು, ಈಗಾದ ಹಗರಣವೇ ಸಾಕು, ಇನ್ನು ಹೆಚ್ಚಿನದು ಬೇಡ. ಸಾಕು ಸಾಕು, ನಿಜ ನನಗೂ ಸಾಕಾಗಿದೆ ದೇಸಣ್ಣ. ಹಗರಣ ಸಾಕು. ಈಗ ಬೇಕಾಗಿರೋದು ಹಗರಣವಲ್ಲ, ಮಾರಣ ಹೋಮ. ಅದಕ್ಕೆ ಮೊದಲ ಬಲಿ ನಿನ್ನ ತಲೆ. ಆ ಮಾತುಗಳನ್ನು ಕೇಳಿದ ಗೋಡೆಗಳು ಭೀತಿಯಿಂದ ನಡುಗಿ ಮರಗಟ್ಟುವಷ್ಟು ಕ್ರೋಧ ಕರ್ಕಶವಾದ ಧ್ವನಿಯಲ್ಲಿ ತನಗೇ ತಾನೇ ಹೇಳಿಕೊಂಡ ಮುದ್ದಣ್ಣ. ಅರಮನೆಯಲ್ಲಿ ರಹಸ್ಯವಾಗಿ ನಾಗತಿಯವರಿಂದ ದತ್ತು ಸ್ವೀಕಾರವಾಯಿತು. ಇನ್ನು 3 ದಿನಕ್ಕೆ ಪಟ್ಟಾಭಿಷೇಕ. ಈ ತೀರ್ಮಾನವಾದ ರಹಸ್ಯ ಸಭೆಯಲ್ಲಿ ದಳವಾಯಿ ದೇಸಣ್ಣನವರು ಇದ್ದರು ಎಂಬುದನ್ನು ಕೇಳಿದ ಮುದ್ದಣ್ಣ ಉಕ್ಕಿ ಬಂದ ಕ್ರೋಧದಲ್ಲಿ ಕೆಣಕಿದ ಸರ್ಪವಾಗಿದ್ದ. ಪಟ್ಟಾಭಿಷೇಕ ಹಿಂದಿನ ದಿನದವರೆಗೂ ಈ ಸುದ್ದಿಯನ್ನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿಟ್ಟಿರಬೇಕೆಂದು ಆ ಸಭೆಯಲ್ಲೇ ತೀರ್ಮಾನವಾಗಿತ್ತು. ಆದರೆ ತಮ್ಮನಲ್ಲಿ ನಂಬಿಕೆ ಇಟ್ಟ ಲಿಂಗಣ್ಣ ನಾಯಕನಿಂದ ಅದು ಚಿಕ್ಕಣ್ಣ ನಾಯಕನಿಗೆ ತಿಳಿದು ಆತನ ಮೂಲಕ ಅದು ಮುದ್ದಣ್ಣನ ಕಿವಿ ಸೇರಿತ್ತು. ಈ ಸುದ್ದಿಯನ್ನು ಕೇಳಿದ ಕೂಡಲೇ ಮುದ್ದಣ್ಣನ ಹೃದಯದಲ್ಲಿ ದೇಸಣ್ಣನ ಬಗ್ಗೆ ಇದ್ದ ಅಸಮಾಧಾನ ದ್ವೇಷದ ದಳ್ಳುರಿಯಾಗಿ ಥಳಿಸಿತು. ತನ್ನ ಒಳಸಂಚಿಕೆಯ ಕಾರ್ಯದಲ್ಲಿ ದೇಸಣ್ಣ ನೆರವಾಗುವನೆಂಬ ನಂಬಿಕೆ ಮುದ್ದಣ್ಣನಿಗಿರಲಿಲ್ಲ. ಅದನ್ನು ಆತ ಯಾರಿಗೂ ತಿಳಿಸಿರಲಿಲ್ಲ. ಅದನ್ನು ಅರಿತಿದ್ದವರು ಅವನ ತಮ್ಮಂದಿರು ರಾಯಣ್ಣ, ಚುಕ್ಕಣ್ಣ ಇಬ್ಬರೇ. 4ನೆಯವರು ಯಾರಿಗೂ ಅದು ತಿಳಿಯದು. ದಳವಾಯಿಗಳಲ್ಲಿ ತನ್ಮೂಲಕ ಸೇನೆಯಲ್ಲಿ ಅರಮನೆಯವರ ವಿರುದ್ಧ ಅಸಮಾಧಾನ ಹಬ್ಬಿಸುವುದರಲ್ಲಿ ಉತ್ತಮ ಸಾಧನವೆಂದು ಮಾತ್ರ ಆತ ದೇಸಣ್ಣನನ್ನು ನಂಬಿದ್ದ. ಈಚೀಚೆಗೆ ಆ ನಂಬಿಕೆಯು ಕಡಿಮೆಯಾಗಿತ್ತು. ಎಂತಲೇ ಆತನ ಓಡಾಟದ ಮೇಲೂ ತನ್ನ ಬೇಹುಗಾರರ ಕಾವಲು ಹಾಕಿದ್ದ. ಈಚೆಗೆ 1-2 ಬಾರಿ ದೇಸಣ್ಣ ಒಂಟಿಯಾಗಿ ಭುವನಪ್ಪನವರನ್ನು ಕಂಡುದೂ ಆತನಿಗೆ ತಿಳಿದಿತ್ತು. ಆದರೆ ತಮಗೆ ಸುಳಿವು ಕೊಡದೆ ಆತ ಭುವನಪ್ಪನವರ ಪಕ್ಷ ಸೇರಬಹುದೆಂದು ಮುದ್ದಣ್ಣ ಲೆಕ್ಕ ಹಾಕಿರಲಿಲ್ಲ. ಇಂದಲ್ಲ ನಾಳೆ ದೇಸಣ್ಣ ತನಗೆ ವಿರೋಧಿ ಎಂದು ಅರಿತುಕೊಂಡಿದ್ದ ಮುದ್ದಣ್ಣನಿಗೂ ಇದು ಅನಿರೀಕ್ಷಿತ ಆಘಾತವಾಗಿ ಅವನು ಹಾಕಿದ ಲೆಕ್ಕವೆಲ್ಲ ತಲೆ ಕೆಳಗಾಗಿತ್ತು. ಆ ಕೂಡಲೇ ಅವನ ಮನಸ್ಸಿಗೆ ಬಂದ ವಿಚಾರ, ಇನ್ನು ದೇಸಣ್ಣನ ತಲೆ ಉಳಿಸಕೂಡದು, ಉಳಿಸಿದರೆ ತಮ್ಮ ತಲೆ ಉಳಿಯುವುದಿಲ್ಲ ಎಂಬುದು. ಆದರೆ ಅದಕ್ಕೆ ಸಿದ್ಧತೆ ಮಾಡುವ ಮೊದಲು ಕಡೆಯ ಬಾರಿಗೆ ದೇಸಣ್ಣನೊಂದಿಗೆ ಮಾತನಾಡಿ ಆತನ ನಿಲುವು ಹೀಗೆ ಎಂಬುದನ್ನು ಕಂಡುಕೊಂಡು ಬರಬೇಕೆಂದು ದೇಸಣ್ಣನ ಮನೆಗೆ ಧಾವಿಸಿದ್ದ. ಮುದ್ದಣ್ಣ ದೇಸಣ್ಣನ ಮನೆಗೆ ಹೋದಾಗ ದೇಸಣ್ಣ ಮನೆಯಲ್ಲಿರಲಿಲ್ಲ. ಸಂಜೆಯ ಹೊತ್ತಾದುದರಿಂದ ತನ್ನ ಆರಾಧ್ಯ ದೇವತೆಯಾದ ಗಣಪತಿಯ ದೇವಸ್ಥಾನಕ್ಕೆ ಹೋಗಿದ್ದಾನೆಂದು ಆಳುಗಳಿಂದ ತಿಳಿದು ಆತನನ್ನು ಹುಡುಕಿಕೊಂಡು ಅಲ್ಲಿಗೆ ಹೋದ. ಮದಕರಿ ನಾಯಕರು ಸಾಯುವ ಮುನ್ನ ಕಟ್ಟಿಸಿದ ಟೀಕಿನ ಬಾಗಿಲಿನಿಂದ ಸ್ವಲ್ಪ ಮೇಲೆ ಕಾಸಾಗರಡಿಯ ಮನೆಯ ಬಳಿ ಗಣಪತಿಯ ದೇವಾಲಯವಿತ್ತು. ಗಣಪತಿಯ ದೇವಾಲಯ ದುರ್ಗದಲ್ಲೆಲ್ಲ ಬಹು ಚಿಕ್ಕ ದೇವಾಲಯವಾದರೂ ಅದರ ಖ್ಯಾತಿ ದುರ್ಗದಾಚೆಗೂ ವ್ಯಾಪಿಸಿತ್ತು. ಮಲಗಿದ ಆನೆಯಂತೆ ತೋರುವ ದೈತ್ಯಶಿಲೆಯ ಪಾರ್ಶ್ವದಲ್ಲಿ ತಾನೇ ಒಲಿದು ಒಡಮೂಡಿದ್ದ ವಿಘ್ನೇಶ್ವರ. ನಾಯಕರಿಂದ ಹಿಡಿದು ಸಾಮಾನ್ಯ ಪ್ರಜೆಯವರಿಗೆ ಪ್ರತಿಯೊಬ್ಬರಿಗೂ ಆತನೆಂದರೆ ಭಕ್ತಿ. ದುರ್ಗದ ಅಭಿಮಾನಿ ದೇವತೆಗಳಾದ ಸಿದ್ಧರಿಂದ ಪೂಜೆ ಕೈಗೊಳ್ಳಲು ಬಂದವನೆಂದು ನಂಬಿಕೆ. ಆತನಿಗೆ ಬೇಕಾಗಿದ್ದರೆ, ಎಷ್ಟು ದೊಡ್ಡದು ಬೇಕಾಗಿದ್ದರೆ ಅಷ್ಟು ದೊಡ್ಡ ದೇವಾಲಯವನ್ನು ಕಟ್ಟಿಸಿಕೊಳ್ಳಬಹುದಾಗಿತ್ತು. ಆದರೆ ಆತನಿಗೆ ದೇವಾಲಯದ ಆಡಂಬರಕ್ಕಿಂತ ಶುದ್ಧ ಭಕ್ತಿಯೇ ಹೆಚ್ಚಿನದು ಎಂದು ತೋರಿತೇನೋ. ದುರ್ಗದಲ್ಲಿ ನಾಯಕರ ಮನೆತನವನ್ನು ಸ್ಥಾಪಿಸಿದ ಮತ್ತಿ ತಿಮ್ಮಣ್ಣ ನಾಯಕರು ಈ ವಿನಾಯಕನಿಗೂ ದೊಡ್ಡ ಗುಡಿಯೊಂದನ್ನು ಕಟ್ಟಿಸಬೇಕು ಎಂದುಕೊಂಡಾಗ ಅದು ಕೂಡದು, ಬಿಸಿಲು ಮಳೆಗೆ ಅಡ್ಡವಾಗಿ ಗರ್ಭಾಂಕಣವೊಂದನ್ನು ಕಟ್ಟಿಸು ಸಾಕು ಎಂದು ಕನಸಿನಲ್ಲಿ ಅಪ್ಪಣೆಯಾಯಿತಂತೆ. ಆದುದರಿಂದ ಅಷ್ಟು ಪ್ರಸಿದ್ಧವಾದ ಗಣಾಧಿಪನಿಗೆ ಇರುವುದು ಬರೀ 4 ಅಡಿ ಚೌಕದ ಒಂದು ಗರ್ಭಗೃಹ. ಅದರ ಮುಂದೆ 10 ಜನ ಕುಳಿತುಕೊಳ್ಳಬಹುದಾದಂಥ ಸಣ್ಣ ಕೈಸಾಲೆ ಅಷ್ಟೆ. 100 ಜನ ನಿತ್ಯವೂ ಹರಸಿಕೊಳ್ಳುವ ಆ ಗಣೇಶ ದೇಸಣ್ಣನಿಗೆ ಆಪತ್ಕಾಲದ ದೇವತೆಯೇ ಅಲ್ಲ, ನಿತ್ಯದ ಆರಾಧ್ಯ ದೇವತೆ. ಹಗಲು ಸಂಜೆ 2 ಹೊತ್ತು ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದ ಮೇಲೆ ಊಟ ನಿದ್ರೆ. ಎಂದಿನಂತೆ ಅಂದು ಅಲ್ಲಿಗೆ ಹೋಗಿದ್ದ ದೇಸಣ್ಣ ಪೂಜೆ ಮುಗಿಸಿಕೊಂಡು ಹೊರಬರುವುದಕ್ಕೂ ಮುದ್ದಣ್ಣ ಇದಿರಿಗೆ ಬರುವುದಕ್ಕೂ ಸರಿಹೋಯಿತು. ದೇವಾಲಯದಿಂದ ಹೊರಬರುತ್ತಿದ್ದಂತೆಯೇ ಮುದ್ದಣ್ಣನ ಮುಖವನ್ನು ನೋಡಿ ದೇಸಣ್ಣನ ಮನಸ್ಸು ಮುಳ್ಳಾಯಿತು. ದೇವಾರಾಧನೆಯಿಂದ ದೊರೆತಿದ್ದ ಶಾಂತಿ ಚೆದುರಿ ಹೋಗಿ ಏಕೋ ಶಕುನ ಚೆನ್ನಾಗಿಲ್ಲ ಎನಿಸಿತು. ಆದರೂ ಮನದಲ್ಲಿ ಮೂಡಿದ ಕಹಿಯನ್ನು ಮಾತಿನಲ್ಲಿ ತೋರಗೊಡದೆ,
ಏನು ಮುದ್ದಣ್ಣ, ಇಷ್ಟು ದೂರ ಬಂದದ್ದು ಎಂದು ಕೇಳಿದ. ಮಗುವನ್ನು ಜಿಗುಟುವವರು ನೀವೇ, ಏಕೆ ಅಳುತ್ತಿ ಎಂದು ಕೇಳುವವರು ನೀವೇ ಎಂದ ಮುದ್ದಣ್ಣ ನಗುತ್ತಾ. ಆ ನಗುವಿನಲ್ಲಡಗಿದ ಕೃತ್ರಿಮ ಅದರ ಟೊಳ್ಳು ಧ್ವನಿಯಲ್ಲಿ ಮೈವೆತ್ತಿತ್ತು. ಮುದ್ದಣ್ಣನ ಮುಖದರ್ಶನದಿಂದ ಮೂಡಿದ ಬೇಸರವನ್ನು ಆ ನಗು ಮತ್ತಷ್ಟು ಬೆಳೆಸಿತು. ನಿನ್ನೊಂದಿಗೆ ಮಾತೂ ಬೇಡ, ನಗೆಯೂ ಬೇಡ ಎಂದು ಹೇಳಬೇಕೆನಿಸಿತು. ಆದರೂ ವ್ಯವಹಾರದ ಸೌಜನ್ಯಕ್ಕೆ ಕಟ್ಟುಬಿದ್ದು ತಾನೂ ನಗುತ್ತಾ ಕೇಳಿದ ದೇಸಣ್ಣ, ಏಕೋ ಒಗಟೆಯಂತೆ ಮಾತನಾಡುತ್ತಿದ್ದೀಯಾ? ಏನು ಸಮಾಚಾರ? ಏನೂ ಇಲ್ಲ, ನಿಮ್ಮನ್ನೇ ನೋಡಬೇಕೆಂದು ಬಂದೆ. ಮನೆಗೆ ಹೋಗಿದ್ದೆ, ಅಲ್ಲಿ ಇಲ್ಲಿರುವುದಾಗಿ ತಿಳಿಯಿತು, ಹುಡುಕಿಕೊಂಡು ಬಂದೆ. ಅಷ್ಟು ಅವಸರದ ಮಾತನಾಡುವುದಿತ್ತೆ? ಅವಸರ ನನಗೆ, ನಿಮಗೆ ಹೇಗೋ ನಾನು ಕಾಣೆ. ಅವಸರಕ್ಕಿಂತ ಹೆಚ್ಚಾಗಿ ಭಯ, ಅದಕ್ಕೆ ಓಡಿ ಬಂದೆ. ಅದೇನು ಅಂತ ಭಯ ಮುದ್ದಣ್ಣ? ನಾವು ನಿಂತಿರುವುದೇ ದೇವಾಲಯದ ಇದಿರು, ಅಲ್ಲಿಯೇ ಗರಡಿಯ ಮನೆ, ಬದಿಯಲ್ಲೇ ರಾಜಮಾರ್ಗ. ಇಲ್ಲಿ ದಳವಾಯಿಗಳಿಬ್ಬರು ನಿಂತು ಮಾತನಾಡುವುದು ಸೂಕ್ತವಾಗಲಾರದು. ಸ್ವಲ್ಪ ಹೊತ್ತು ಬಿಡುವಿದ್ದರೆ ಬೇರೆಯವರ ಕಿವಿಗೆ ಬೀಳದಂತೆ ಮಾತನಾಡುವುದಕ್ಕೆ ಅವಕಾಶವಿದೆಯೇ? ಮಂಜಿನಂತೆ ಕೊರೆಯುವ ಸ್ವರದಲ್ಲಿ ಕೇಳಿದ ಮುದ್ದಣ್ಣ. ಈಗೇನು ದಂಡಿಲ್ಲ, ದಾಳಿ ಇಲ್ಲ, ಹೊತ್ತೆಲ್ಲ ನಮ್ಮದೇ. ಬಾ, ಇಲ್ಲೇ ಎಲ್ಲಿಯಾದರೂ ಕುಳಿತು ಮಾತನಾಡೋಣ ಎಂದ ದೇಸಣ್ಣ. ದೇವಾಲಯದಿಂದ ಹೊರಟ ಇಬ್ಬರು ನಿಧಾನವಾಗಿ ಟೀಕಿನ ಬಾಗಿಲತ್ತ ನಡೆದರು. ಮುದ್ದಣ್ಣನ ಮಾತು ರೀತಿಯಿಂದಾಗಿ ದೇಸಣ್ಣನ ತಲೆಯಲ್ಲಿ 100 ಚಿಂತೆಗಳು ತಲೆ ಎತ್ತಿದ್ದವು. ಏನಿರಬಹುದು ಏನಿರಬಹುದು ಎಂದು ಚಿಂತಿಸುತ್ತಾ ಗುಡ್ಡದ ಬಂಡೆಗಳ ಮೇಲೆ ನಿರ್ಮಿಸಿದ ಮಾರ್ಗದಲ್ಲಿ ಆನೆ ಕುದುರೆಗಳು ಓಡಾಡುವಾಗ ಅವುಗಳ ಹೆಜ್ಜೆ ಜಾರದಿರಲೆಂದು ಕಲ್ಲಿನಲ್ಲಿ ಕೊರೆದ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡುತ್ತಾ ಮೌನವಾಗಿ ನಡೆದ. ಟೀಕಿನ ಬಾಗಿಲ ಬಳಿ ಬಂದ ಮುದ್ದಣ್ಣ, ಇಲ್ಲಿಯೇ ಬಾಗಿಲ ಮೇಲಿನ ಕಾವಲು ಬತೇರಿಯಲ್ಲಿ ಕುಳಿತುಕೊಳ್ಳೋಣ ಎಂದು ಹೇಳಿ ಬಾಗಿಲ ಕಾವಲುಗಾರರನ್ನು ಕರೆದು ಯಾರನ್ನೂ ಮೇಲೆ ಬಿಡಬೇಡ ಎಂದು ಅಪ್ಪಣೆ ಮಾಡಿ ದೇಸಣ್ಣನೊಂದಿಗೆ ಬತೇರಿ ಹತ್ತಿದ. ಬತೇರಿಯ ಕಟ್ಟೆಯ ಬಳಿ ಕಾವಲು ನಿಂತಿದ್ದವರಿಗೆ ಮತ್ತೆ ಕರೆಯುವವರೆಗೂ ಸುಮ್ಮನಿದ್ದು ದೇಸಣ್ಣನ ಮುಖದತ್ತ ನೋಡದೆ ಅಂಬುಗಂಡಿಯಿಂದ ಕೆಳಗೆ ಕಾಣುವ ಹುಲಿ ಮುಖದ ಮೆಟ್ಟಿಲುಗಳನ್ನು ನೋಡುತ್ತಾ ಹೇಳಿದ, ದಳವಾಯಿಗಳ ನಡುವೆ ಯಾವ ಮುಚ್ಚುಮರೆಯೂ ಇಲ್ಲವೆಂದುಕೊಂಡಿದ್ದೆ ದೇಸಣ್ಣನವರೇ. ಆದರೆ ನೀವು ಇಂದು ನನ್ನ ನಂಬಿಕೆಯನ್ನು ಸುಳ್ಳು ಮಾಡಿದಿರಿ. ತನ್ನ ಮಾತು ಮಬ್ಬು ಕವಿದ ಸಂಜೆಯ ಶಾಂತ ವಾತಾವರಣದಲ್ಲಿ ಬಹುದೂರ ತೇಲಿ ಹೋಗದಷ್ಟು ಮಿದುವಾಗಿ, ಆದರೆ ಅಷ್ಟೇ ಗಡುಸಾಗಿ ಹೇಳಿದ ಮುದ್ದಣ್ಣ. ಆ ಮಾತನ್ನು ಕೇಳಿ ದೇಸಣ್ಣನಿಗೆ ಅನಿರೀಕ್ಷಿತವಾಗಿ ಕೆಂಡವನ್ನು ಮುಟ್ಟಿದಂತಾಯಿತು. ಇದೇನು ಮಾತು ಮುದ್ದಣ್ಣ? ಏನು ಮಾತೆಂದು ನೀವೇ ಬಲ್ಲಿರಿ. ನಿಮಗೆ ಗೊತ್ತಿರುವ ಮಾತನ್ನು ನಮ್ಮ ಬಾಯಿಂದ ಹೊರಡಿಸಬೇಕೇ ದೇಸಣ್ಣನವರೇ? ನಿಜವಾಗಿಯೂ ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಹೇಗೆ ಅರ್ಥವಾಗುವುದು ಹೇಳಿ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಅದಕ್ಕೆ ಕಾಣದಿರಬಹುದು, ಆದರೆ ಲೋಕ ಕಾಣುವುದಿಲ್ಲವೇ? ಅಣುಕದ ಹುಸಿನಗೆ ನಗುತ್ತಾ ಹೇಳಿದ ಮುದ್ದಣ್ಣ. ಆ ನಗೆಯ ನಂಜು ದೇಸಣ್ಣನ ದೇಹಾದ್ಯಂತವೂ ವ್ಯಾಪಿಸಿ ಎಂದು ಯಾರಿಂದಲೂ ಆ ಬಗೆಯ ಮಾತನ್ನು ಕೇಳದಿದ್ದ ದೇಸಣ್ಣನ ಮೈ ಬಿಗಿಯಾಗಿ ನರಗಳು ಬಿಗಿದವು. ಹೇಳಬೇಕಾದುದನ್ನು ನೇರವಾಗಿ ಹೇಳಬಹುದು ಮುದ್ದಣ್ಣ ಎಂದ ದೇಸಣ್ಣ ಬಿಗಿಯುತ್ತಿದ್ದ ಧ್ವನಿಯಲ್ಲಿ. ನೇರವಾಗಿ ಮಾತನಾಡಬೇಕೆಂದೇ ತಮ್ಮನ್ನು ಹುಡುಕಿಕೊಂಡು ಬಂದುದು ದೇಸಣ್ಣನವರೇ? ಸವಾಲಿಗೆ ಜವಾಬು ಕೊಡುವವನಂತೆ ಉತ್ತರ ಕೊಟ್ಟ ಮುದ್ದಣ್ಣ. ಅದೇನು ಹೇಳು? ದ್ವಂದ್ವದಲ್ಲಿ ಇದಿರಾಳಿಗೆ ಹಸ್ತಲಾಗವವಿತ್ತು. ಆರಂಭಿಸು ಎಂದು ಹೇಳುವ ಒಗರಿತ್ತು ದೇಸಣ್ಣನ ಮಾತಿನಲ್ಲಿ. ನಾವು ಕಿರಿಯರು ಹಿರಿಯರನ್ನು ನಂಬಿದೆವು. ಅವರ ನಡೆಯಲ್ಲಾಗಲಿ ನುಡಿಯಲ್ಲಾಗಲಿ ಕವಲು ಇರಬಹುದು ಎಂದು ಕನಸು ಮನಸ್ಸಿನಲ್ಲೂ ಊಹಿಸದೆ ಅವರು ತೋರಿದ ದಾರಿ ಹಿಡಿದು ಅವರು ಆಡಲು ಹಿಂಜರಿದ ಮಾತನ್ನು ಅವರಿಗಾಗಿ ನಾವು ನುಡಿದು ಅರಮನೆಯವರ ಅಸಂತೋಷಕ್ಕೆ ಪಾತ್ರರಾದೆವು. ಇದೆಲ್ಲವೂ ನಿಮಗೆ ತಿಳಿಯದ ವಿಷಯವಲ್ಲ ಎಂದು ಕಟುವಾಗಿ ಆಪಾದನೆ ಹೊರಿಸುವ ಧ್ವನಿಯಲ್ಲಿ ಹೇಳಿ ನಡುವೆಯೇ ಮಾತನ್ನು ನಿಲ್ಲಿಸಿದ. ಆಯಿತು, ಮುಂದೆ ಮುಂದೆ ನೀವು ಹಿರಿಯರು ಏನನ್ನು ಮಾಡಬಾರದಿತ್ತು ಅದನ್ನು ಮಾಡಿದಿರಿ. ಅದೇನು ಬಾಯಿ ಬಿಟ್ಟು ಹೇಳು ಮುದ್ದಣ್ಣ. ಸುತ್ತು ಬಳಸಿ ಮಾತಿನ ಅಗತ್ಯವಿಲ್ಲ ನನಗೆ. ಏನು ಮಾಡಿದಿರಿ? ಏನು ಮಾಡಿದಿರಾ? ನಂಬಿದ ನಮ್ಮ ಕುತ್ತಿಗೆ ಕೊಯ್ದಿರಿ. ನಮಗೆ ಸುಳಿವು ಕೊಡದೆ ಅರಮನೆಯವರೊಂದಿಗೆ ಮಂತ್ರಿಗಳೊಂದಿಗೆ ಒಂದಾಗಿ ಅವರ ಸಂಚು ಗೆದ್ದು ನಮ್ಮ ಮೇಲೆ ಕಪ್ಪಾಗುವಂತೆ ಮಾಡಿದಿರಿ. ನಾನೇ ಆ ಆಪಾದನೆಯ ಉಗ್ರತೆಯಿಂದ ತಬ್ಬಿಬ್ಬಲಾಗಿ ಕೇಳಿದ ದೇಸಣ್ಣ. ಅಹುದು, ನೀವೇ ದೇಸಣ್ಣನ ಮೊಗದತ್ತ ಬೆರಳು ಮಾಡಿ ಹೇಳಿದ ಮುದ್ದಣ್ಣ. ನೀವೇ ಹಿರಿಯ ದಳವಾಯಿಗಳು, ಬೇರೆ ಯಾರೂ ಅಲ್ಲ. ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿ ನೀವು ಅರಮನೆಯವರ ಜೊತೆ ಸೇರಿದಿರಿ.
ನಿಮ್ಮ ಸ್ನೇಹ ಸಾಕು. ಇನ್ನು ನನ್ನ ದಾರಿ ನನಗೆ, ನಿಮ್ಮದು ನಿನಗೆ ಎಂದಿದ್ದರೆ ನಾವಾರು ಅಡ್ಡಿಯಾಗುತ್ತಿರಲಿಲ್ಲ. ಈಗಾದ ಭಂಡಾರ ದ್ರೋಹವೇನು ಮುದ್ದಣ್ಣ? ಅರಮನೆಯವರು ಯಾರಿಗೂ ಸುಳಿವು ಕೊಡದೆ ದತ್ತು ಸ್ವೀಕಾರ ನಡೆಸಿ ಪಟ್ಟಾಭಿಷೇಕಕ್ಕೂ ಮುಹೂರ್ತ ನಿಶ್ಚಯ ಮಾಡಿ ಇದೆಲ್ಲವೂ ತೀರ್ಮಾನವಾದ ರಹಸ್ಯ ಸಭೆಯಲ್ಲಿ ನೀವಿದ್ದಿರಿ. ಆದರೆ ಅದಕ್ಕೆ ಮೊದಲಾಗಲಿ ಆ ಬಳಿಕವಾಗಲಿ ನಮಗೆ, ನಿಮ್ಮನ್ನು ನಂಬಿದವರಿಗೆ, ನಿಮಗೆ ಬೆಂಬಲವಾಗಿದ್ದವರಿಗೆ ಒಂದು ಮಾತನ್ನು ಹೇಳಲಿಲ್ಲ. ಇದು ದ್ರೋಹವಲ್ಲವಾದರೆ ಮತ್ತೇನು? ಏನು ಹೆಸರಿಡಬೇಕು? ಇದಕ್ಕೆ ಜ್ಞಾನವೃದ್ಧರು, ವಯೋವೃದ್ಧರು ಆದ ಹಿರಿಯ ದಳವಾಯಿಗಳೇ ಅಪ್ಪಣೆ ಕೊಡಿಸಬೇಕು. ಯಾವುದನ್ನು ತಾವು ಅತ್ಯಂತ ರಹಸ್ಯವೆಂದು ಪಾಲಿಸಬೇಕೆಂದಿದ್ದರೂ ಅದು ಈಗಾಗಲೇ ಹೊರಬಿದ್ದುದನ್ನರಿತು ದೇಸಣ್ಣ ಪಾತಾಳಕ್ಕೆ ಇಳಿದು ಹೋದ. ಉರಿದ ಗಾಯದ ಮೇಲೆ ಚೆಲ್ಲಿದ ಉಪ್ಪು ನೀರಿನಂತಿದ್ದು ಆ ಮಾತಿಗೆ ಏನೂ ಉತ್ತರ ಕೊಡಲಾಗದೆ ತಲೆ ತಗ್ಗಿಸಿದ. ದೊಡ್ಡ ದಳವಾಯಿಗಳು ಮಾತನಾಡಬೇಕು. ಈ ರಹಸ್ಯ ಯಾರಿಗೂ ತಿಳಿಯುವುದಿಲ್ಲ ಎಂದಿದ್ದರೇನೋ, ಆದರೆ ಮನಸ್ಸು ಮಾಡಿದರೆ ಗೊತ್ತು ಹಚ್ಚಲಾಗದ ರಹಸ್ಯ ಯಾವುದೂ ಇಲ್ಲ. ಆಯಿತು, ಗುಟ್ಟು ಬಯಲಾಯಿತು. ಈಗ ಮುಂದೇನು ಮಾಡುವಿರೋ ಅದನ್ನಾದರೂ ಹೇಳಿದರೆ ಮಹೋಪಕಾರ ಮಾಡಿದಂತಾಗುವುದು. ಅರಮನೆಯವರ ತೀರ್ಮಾನದ ವಿರುದ್ಧ ನಾವೇನು ತಾನೇ ಮಾಡಬಹುದು ಮುದ್ದಣ್ಣ? ನಾವು ಹೇಳಬೇಕಾದುದನ್ನು ಹೇಳಿ ಆಯಿತು. ಮುಂದಿನದು ಅವರ ಚಿತ್ತ. ಇಷ್ಟು ದಿನ ನಮ್ಮನ್ನು ಇಂಥ ವಿಷಯಗಳಲ್ಲಿ ಕೆಲಸಕ್ಕೆ ಬಾರದವರಂತೆ ಕಾಣುತ್ತಿದ್ದವರು ಈಗ ಕೆಲಸ ಮಾಡುವ ಮೊದಲು ನಮಗೆ ತಿಳಿಸಿ ಮಾಡುತ್ತಿದ್ದಾರೆ. ಸಾಲದೆ? ಸಾಲದು. ಹರಿತವಾದ ಕತ್ತಿಯು ಬೀಸಿದಂತಿತ್ತು ಮುದ್ದಣ್ಣನ ಮಾತು. ಮತ್ತೆ ಏನಾಗಬೇಕಿತ್ತು? ನ್ಯಾಯದ ಮಾತಿಗೆ ಬೆಲೆ ಬರಬೇಕಾಗಿತ್ತು. ಬೆಲೆ ಬರಲಿ ಬಿಡಲಿ, ಕಡೆಯವರೆಗೂ ನಾವು ಅದಕ್ಕಾಗಿ ಹೋರಾಡಬೇಕಾಗಿತ್ತು. ದಳವಾಯಿಗಳು ಆಡಿದ ಮಾತು, ಬಿಟ್ಟ ಬಾಣ ಎರಡೂ ಹುಸಿಯಾಗುವುದಿಲ್ಲ ಎಂದು ತೋರಿಸಿಕೊಡಬೇಕಾಗಿತ್ತು. ಹಠ ಹಿಡಿದು ಅರಮನೆಯವರ ಮೇಲೆ ದ್ವೇಷ ಸಾಧಿಸಬೇಕೇ? ದ್ವೇಷ ಸಾಧಿಸುವುದು ಬೇರೆಯ ಮಾತಾಯಿತು. ಆದರೆ ಹಠ ಬಿಡಬೇಕಾಗಿ ಇರಲಿಲ್ಲ. ಸತ್ಯದ ಬಲವಿದ್ದಲ್ಲಿ ಹಠವಿಲ್ಲದೆ ಹೋದರೆ ಬೇರೆ ಯಾವಾಗ ಛಲಕ್ಕೆ ಸಮಯ? ಈಗ ಅದೆಲ್ಲವೂ ಆಯಿತು. ಹಿಂದಾದುದನ್ನು ಚಿಂತಿಸಿ ಫಲವೇನು? ಮುಂದೆ ಆಗಬೇಕಾದುದನ್ನು ಯೋಚಿಸು ಮುದ್ದಣ್ಣ. ಅದಕ್ಕೆಂದೇ ನಿಮ್ಮಲ್ಲಿಗೆ ನಾನು ಬಂದದ್ದು. ಏನು ಮಾಡಬೇಕೆನ್ನುತ್ತೀಯ? ಪಟ್ಟಾಭಿಷೇಕಕ್ಕೆಂದು 10 ಜನ ಕಲೆತಾಗಲೇ ಎದ್ದು ನಿಂತು, ಇದು ನಮಗೆ ಒಪ್ಪಿಗೆ ಇಲ್ಲ, ನಮ್ಮ ಮನಸ್ಸು ಮುರಿದು ಪಟ್ಟಾಭಿಷೇಕ ಮಾಡುವಂತಿದ್ದರೆ ಮಾಡಿ ಎಂದು ಸಾರಬೇಕು. ಅದು ಕಡೆಯ ಘಟ್ಟ. ಅಲ್ಲೂ ನಮ್ಮ ಮಾತಿಗೆ ಬೆಲೆ ಬರದಿದ್ದಲ್ಲಿ ನೀವು ಕೊಟ್ಟ ಕತ್ತಿ ನೀವು ಒಪ್ಪಿಸಿಕೊಳ್ಳಿ ಎಂದು ಹೇಳಿ ಹೊರಬರಬೇಕು. ದಳವಾಯಿಗಳ ಹಿರಿಯರಾಗಿ ನೀವು ಈ ಮಾತನ್ನು ಅಂದು ಹೇಳಬೇಕು. ಇದು ಒಪ್ಪಿಗೆ ಇದೆಯೇ ನಿಮಗೆ? ಕರ್ಕಶತೆ ತಾನೇ ತಾನಾಗಿ ತಾಂಡವವಾಡುವ ಧ್ವನಿಯಲ್ಲಿ ಕೇಳಿದ ಮುದ್ದಣ್ಣ. ಪರಿಸ್ಥಿತಿ ಕೈಮೀರಿ ಪ್ರಕೋಪಕ್ಕೆ ಹೋಗುತ್ತಿರುವುದನ್ನರಿತು ಹೇಗಾದರೂ ಅದು ಆ ಮಟ್ಟಕ್ಕೆ ಹೋಗದಂತೆ ತಡೆಯಬೇಕೆಂದು ನಿಶ್ಚಯಿಸಿ ಹೇಳಿದ ದೇಸಣ್ಣ. ಇದು ತುಂಬಾ ತುಟಿಮೀರಿದ ಮಾತಾಯಿತು ಮುದ್ದಣ್ಣ. ಎಷ್ಟೆಂದರೂ ನಾವು ದಳವಾಯಿಗಳು ಅರಮನೆಯ ಉಪ್ಪುಂಡ ಜನ. ದಣಿಯ ಎದುರಿಗೆ ಮರೆತು ಮಾತನಾಡುವುದು ದೇವರು ಒಪ್ಪದ ಮಾತು. ನನ್ನಲ್ಲಿ ಇನ್ನು ನಂಬಿಕೆ ಇರುವುದಾದರೆ ಕೇಳು ಮುದ್ದಣ್ಣ. ಈ ಮಾತನ್ನು ಇಲ್ಲಿಗೆ ಬಿಡು. ಶಿವನ ಪಾದಸಾಕ್ಷಿಯಾಗಿ ಹೇಳುತ್ತೇನೆ. ಈಗ ನಾಗತಿಯವರು ಅಂದುಕೊಂಡಿರುವ ಕೆಲಸದಿಂದ ಯಾರಿಗೂ ಕೆಡಕಾಗುವುದಿಲ್ಲ. ಎಲ್ಲವೂ ಒಳಿತಿನಲ್ಲೇ ಪರಿಣಾಮವಾಗುತ್ತದೆ. ಈಗಾದ ಹಗರಣವೇ ಸಾಕು. ಹಗರಣಕ್ಕೆ ದಾರಿ ಮಾಡಬೇಡ. ಇದಕ್ಕಿಂತ ಹೆಚ್ಚು ನಾನು ಇಂದು ಹೇಳಲಾರೆ. ತಾಳ್ಮೆಯಿಂದ ಕಾದು ನೋಡಿದರೆ ನಿನಗೆ ಇಂದಲ್ಲ ನಾಳೆ ನನ್ನ ಮಾತು ಸರಿ ಎಂದು ಮನವರಿಕೆಯಾಗುತ್ತದೆ. ಅಷ್ಟು ಸಹನೆ ಇರಲಿ. ಇದಾರು ಭುವನಪ್ಪನವರು ಕಲಿಸಿದ ಪಾಠವೇ ದೇಸಣ್ಣನವರೇ. ಕಲಿತ ಪಾಠವನ್ನು ಸರಿಯಾಗಿ ಒಪ್ಪಿಸಿದಿರಿ. ಹೀಗಾಗಬಾರದು ಎಂದು ನಾನು ಬಯಸಿದೆ. ಆದರೆ ನನ್ನ ಬಯಕೆ ನೆರವೇರಲಿಲ್ಲ. ಯಾವುದು ಹೇಗಾಗಬೇಕು ಹಾಗೇ ಆಗಬೇಕು. ಯಾರು ತಾನೇ ಅದನ್ನು ತಪ್ಪಿಸಲು ಸಾಧ್ಯ? ಅಲ್ಲವೇ ದೇಸಣ್ಣನವರೇ? ದೇಸಣ್ಣನ ಮಾತಿಗೆ ಒಪ್ಪಿದಂತೆ ನುಡಿದ ಮುದ್ದಣ್ಣ. ಅಂತರಾಳದಲ್ಲಿ ವಿದ್ರೋಹದ ಜ್ವಾಲಾಮುಖಿ ಉರಿಯುತ್ತಿದ್ದುದು ಅರಿವಾಗಿ ದೇಸಣ್ಣ ಹೇಳಿದ, ನಿಜ, ಏನಾಗಬೇಕು ಅದೇ ಆಗುವುದು. ದೈವೇಚ್ಛೆಗೆ ಯಾರು ಇದಿರು? ನಿಜ ನಿಜ, ಯಾರೂ ಇದಿರಾಗುವುದು ಸಾಧ್ಯವಿಲ್ಲ. ಆಯಿತು ದೇಸಣ್ಣನವರೇ, ಇಷ್ಟು ಮಾತನ್ನು ನಿಮ್ಮನ್ನು ಕೇಳಬೇಕು ಎಂದು ಬಂದೆ, ಮನಸ್ಸು ತಡೆಯದೆ. ಆಯಿತು, ಇದಕ್ಕೂ ನಮಗೂ ಇನ್ನೇನು ಸಂಬಂಧ? ದುರ್ಗದ ಆಡಳಿತ ಹೇಗಾದರೂ ನಡೆಯಲಿ, ಯಾರಾದರೂ ನಡೆಸಿಕೊಳ್ಳಲಿ ಎಂದು ನಮ್ರವಾದ ಧ್ವನಿಯಲ್ಲಿ ಹೇಳಿ ಅದಕ್ಕೆ ದೇಸಣ್ಣ ಉತ್ತರವಾಗಿ ಹೇಳುವ ಮಾತನ್ನು ಕೇಳದೆ ಅಲ್ಲಿಂದ ವೇಗವಾಗಿ ಹೊರಟು ತನ್ನ ಮನೆಗೆ ಬಂದಿದ್ದ ಮುದ್ದಣ್ಣ. ಈಗಾದ ಹಗರಣವೇ ಸಾಕು, ಇನ್ನು ಹೆಚ್ಚಿನ ಹಗರಣ ಬೇಡ ಎಂದು ದೇಸಣ್ಣ ಹೇಳಿದ ಮಾತು ಮುದ್ದಣ್ಣನ ಎದೆಯಲ್ಲಿ ಮತ್ತೆ ಮತ್ತೆ ಮಾರ್ನುಡಿದು ಹೊರಳಿದತ್ತ ಇರಿಯುತ್ತಿತ್ತು. ಮತ್ತೆ ತನಗೆ ತಾನೇ ಆ ಮಾತಿಗೆ ಉತ್ತರ ಕೊಡುವಂತೆ ಹೇಳಿಕೊಂಡ, ನಿಜ ದೇಸಣ್ಣ, ಇನ್ನು ಹಗರಣ ಸಾಕು. ಈಗ ಆಗಬೇಕಾದುದು ಹಗರಣವಲ್ಲ, ಮಾರಣ ಹೋಮ.
ಈ ಮಾತನ್ನು ತನಗೇ ತಾನೇ ಹೇಳಿಕೊಳ್ಳುತ್ತಾ ಗಹಗಹಿಸಿ ನಕ್ಕ. ಆ ನಗುವಿನ ಧ್ವನಿ ಹಜಾರದಿಂದ ದಾಟಿ ಮನೆಯನ್ನೆಲ್ಲ ವ್ಯಾಪಿಸಿ ಮಲಗಿದ್ದ ಬೇಟೆಯ ನಾಯಿಗಳು ಎದ್ದು ಭೀಕರವಾಗಿ ಮೊರೆದು ಬೊಗಳುವಂತೆ ಮಾಡಿತು. ಅದರ ಬೊಗಳುವಿಕೆಯಿಂದ ಎಚ್ಚರವಾದ ಡೇಗೆಗಳು ಬೇಟೆ ಹೊತ್ತು ಬಂದಿತೇನೋ ಎಂದು ತಿಳಿದು ಹರಿತವಾದ ಕೀಚು ಧ್ವನಿಯಲ್ಲಿ ಸಿಳ್ಳು ಹಾಕಿದವು. ಬೇಟೆಯ ನಾಯಿಗಳು ಬೊಗಳಿದವು. ದೀವದ ಹದ್ದು ಡೇಗೆ ಚೀರಿದವು. ಮುದ್ದಣ್ಣ ನಗುತ್ತಲೇ ಇದ್ದ. ಚೈತ್ರ ಶುದ್ಧ ಪಾಡ್ಯಮಿಯ ದಿನ, ಯುಗಾದಿಯ ಮಂಗಳ ಮುಹೂರ್ತದಲ್ಲಿ ಓಬಣ್ಣ ನಾಯಕರ ಪಟ್ಟಾಭಿಷೇಕ ನಡೆಯಿತೆಂಬ ವಾರ್ತೆಯನ್ನು ಸಾಲು ಫಿರಂಗಿಗಳ ಸದ್ದು, ಕಹಳೆ, ಬೇರಿಗಳ ಮೊಳಗು ದೇಶಕ್ಕೆಲ್ಲ ಸಾರಿದವು. ವರ್ಷದ ದಿನದಂದು ದುರ್ಗದಲ್ಲಿ ನೂತನ ರಾಜ್ಯಾರಂಭವಾಯಿತು. ಸಂಪಗೆಯ ಸಿದ್ದೇಶ್ವರನ ದೇವಾಲಯದ ಪ್ರಕಾರದಲ್ಲಿ ನಿರ್ಮಿತವಾದ ಪಟ್ಟಾಭಿಷೇಕ ಪೀಠದ ಮೇಲೆ ಕುಳಿತು ರಾಜ್ಯಾಭಿಷೇಕ ಮಾಡಿಸಿಕೊಂಡ ಸಕಲ ದೇವತೆಗಳ ಪ್ರಸಾದಾಶೀರ್ವಾದ ಸ್ವೀಕರಿಸಿ ಚಿತ್ರದುರ್ಗದ ನಾಯಕರಿಗೆ ಸಿದ್ಧರು ದಯಪಾಲಿಸಿದ್ದ ಸಿದ್ಧಮೂಲಿಕೆ ಕೈ ಅಂಬನ್ನು ಹಿಡಿದು ಹಣೆಗೆ ದೆಸೆಗಟ್ಟಿನ ಧೂಳಿತನವನ್ನು ಧರಿಸಿ ಮಂತ್ರಘೋಷದೊಂದಿಗೆ ಬೆರೆತು 100 ಚಿನ್ನದ ಕಹಳೆ ಕೂಗುತ್ತಿರಲು ವಂದಿ ಮಾಗದರಿಂದ ರಾಜಾದಿರಾಜ ಶ್ರೀಮನ್ ಮಹಾನಾಯಕಾಚಾರ್ಯ ಎಂದು ಪರಾಕು ಹೇಳಿಸಿಕೊಂಡ ಮಂತ್ರಿ ಮಾಂಡಲಿಕರಿಂದ ಜನರ ಮುಜುರೆಯನ್ನು ಒಪ್ಪಿಸಿಕೊಂಡ ಚಿನ್ನದ ಅಂಬಾರಿಯಲ್ಲಿ ಕುಳಿತು ಮೇಲುದುರ್ಗ ಕೆಳದುರ್ಗಗಳಲ್ಲಿ ಮೆರವಣಿಗೆಯಾಯಿತು. ಸಿದ್ದಯ್ಯನ ಬಾಗಿಲ ಮುಂದಿನ ಬಯಲಿನಲ್ಲಿ ಬಗೆ ಬಗೆಯ ಮಲ್ಲಗಾಳಗ, ಬೇರೆ ಬೇರೆ ಪ್ರಾಣಿಗಳ ಕಾಳಗಗಳು ನಡೆದು ನೋಡಿದ ಜನರ ಮನಸ್ಸು ಉಲ್ಲಾಸವಾಯಿತು. 3 ದಿನ ದುರ್ಗ ಹೊಸ ಮಧುವಣಗಿತ್ತಿಯಂತೆ ನಲಿಯಿತು. ಮದಕರಿ ನಾಯಕರ ಬಯಕೆ ತೀರಿತು. ಓಬಣ್ಣ ನಾಯಕ ದುರ್ಗದ ನಾಯಕನಾದ. ನಾಗತಿ ತಾನು ಹೊತ್ತ ಹೊರೆ ನೆತ್ತಿಯಿಂದ ಇಳಿಯಿತು ಎಂದು ಸಮಾಧಾನದ ನಿಟ್ಟುಸಿರಿಟ್ಟಳು. ಅಷ್ಟೇ. ನಾಗತಿಯೊಬ್ಬಳಿಗೇನು, ಎಲ್ಲರಿಗೂ ಅಷ್ಟೇ. ಆಗಬೇಕಾದ ಕೆಲಸ ಹೆದರಿದ ಅಡ್ಡಿ ಆತಂಕಗಳೊಂದೂ ಇಲ್ಲದೆ ಮುಗಿದು ಹೋಯಿತಲ್ಲ ಎಂದು ಸಮಾಧಾನವಾಯಿತು. ಅದಕ್ಕಿಂತ ಹೆಚ್ಚಿನ ಹರ್ಷ ಪಟ್ಟ ಕಟ್ಟಿಸಿಕೊಂಡವರಿಗಾಗಲಿ ಪಟ್ಟ ಕಟ್ಟಿದವರಿಗಾಗಲಿ ಇಲ್ಲ. ಎಲ್ಲರಿಗೂ ಕೆಲಸ ನಡೆಯಿತು ಎಂಬ ಸಮಾಧಾನವೇ ವಿನ ಅದು ಹೇಗೆ ನಡೆಯಬೇಕಾಗಿತ್ತೋ, ಎಷ್ಟು ಹರ್ಷದಿಂದ ವಿಜೃಂಭಣೆಯಿಂದ ನಡೆಯಬೇಕಾಗಿತ್ತೋ ಹಾಗೆ ನಡೆಯಲಿಲ್ಲ ಎಂಬ ಅರಕೆ ಎಲ್ಲರಿಗೂ ಇತ್ತು. ದೊರೆಗಳಾದವರಿಗೂ ಇತ್ತು. ಹೊಸ ದೊರೆಯನ್ನು ಪಡೆದ ಪ್ರಜೆಗಳಿಗೂ ಇತ್ತು. ಪ್ರಜೆಗಳ ಪಾಲಿಗೆ ಪಟ್ಟಾಭಿಷೇಕದ ವಾರ್ತೆ ಆಕಸ್ಮಿಕವಾಗಿ ಬಂದಿತ್ತು. ಹಿಂದಿನ ದಿನ ಊರ ಜನರೆಲ್ಲ ಮರುದಿನದ ಹಬ್ಬಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಿರುವಾಗ ಮರುದಿನ ಹೊಸ ದೊರೆಯ ಪಟ್ಟಾಭಿಷೇಕಕ್ಕೂ ಸಿದ್ಧರಾಗಬೇಕೆಂಬ ವಾರ್ತೆ ಬಂದು ಅವರನ್ನು ಚಕಿತಗೊಳಿಸಿತ್ತು. ಅಷ್ಟೇ ಮಟ್ಟಿಗೆ ಅಸಮಾಧಾನವನ್ನು ಉಂಟು ಮಾಡಿತ್ತು. ಪಟ್ಟಾಭಿಷೇಕವೆಂದರೆ ಇದೇನು ದಿನನಿತ್ಯ ನಡೆದ ಹಬ್ಬ ಹರಿದಿನವೇ? ವರ್ಷಕ್ಕೊಂದು ಬಾರಿ ನಡೆದ ವರ್ಧಂತಿ ಉತ್ಸವವೇ? ಪುಣ್ಯವಿದ್ದರೆ ಜನ್ಮದಲ್ಲಿ 1 ಬಾರಿಯೋ 2 ಬಾರಿಯೋ ಕಾಣಬಹುದಾದ ಅಪೂರ್ವ ಉತ್ಸವ. ಅದನ್ನಿಷ್ಟು ಅವಸರವಾಗಿ ಮುಗಿಸಿದರೆ ಏನಾದ ಹಾಗಾಯಿತು? ಹಬ್ಬಕ್ಕೆ ಊಟಕ್ಕೆ ಕರೆದು ಅರೆಹೊಟ್ಟೆ ಊಟಕ್ಕಿಟ್ಟ ಹಾಗೆ ಮಾಡಿದರು ಅರಮನೆಯವರು ಎಂದು ಊರಿನ ಜನವೆಲ್ಲ ಆಡಿಕೊಂಡಿತು. ಏನಾದರಾಗಲಿ, ಪಟ್ಟಾಭಿಷೇಕ ಹೇಗೆ ನಡೆಯುವುದು ನೋಡೋಣ ಎಂದು ಪಟ್ಟಾಭಿಷೇಕ ನಡೆದ ಸಂಪಗೆ ಸಿದ್ದೇಶ್ವರನ ದೇವಾಲಯದ ಬಳಿ ದಟ್ಟಣಿಸಿದ ಜನಜಂಗುಳಿಗೆ ಅಲ್ಲಿಯೂ ನಿರಾಶೆಯೇ ಕೈಗಟ್ಟಿತು. 3/4 ಜನಕ್ಕೆ ಹೊಸ ದೊರೆಯ ಮುಖವೇ ಕಾಣಲಿಲ್ಲ. ಹೊಸ ದೊರೆಗಳು ಬಂದರು ಎಂದು ಜನ ಆಡಿಕೊಳ್ಳುತ್ತಿದ್ದ ಹಾಗೆ ಅವರು ಬಂದು ದೇವಾಲಯದೊಳಗೆ ಹೋಗಿದ್ದರು. ಜನ ಕಂಡುದು ದೊರೆಯಲ್ಲ, ಅವರ ಸುತ್ತ ನಿಂತ ಬಿಚ್ಚುಗತ್ತಿಯ ಪಹರೆ. ಇದೇನಿದು ಹೊಸ ದೊರೆಯ ಮೆರವಣಿಗೆಯೋ, ಸೆರೆತಂದ ದಿಬ್ಬಣವೋ? ಸೈನಿಕರ ಕತ್ತಿ ನೋಡಲಿಕ್ಕೆ, ಅವರ ಬಾಯ ಬೈಗುಳ ಕೇಳಲಿಕ್ಕೆ ಬಂದ ಹಾಗಾಯಿತು. ನಾವೇನು ದೊರೆನ ಕೊಲ್ಲಲಿಕ್ಕೆ ಬಂದಿದ್ದೇವೆಯೇ? ನೋಡಲಿಕ್ಕೆ, ನೋಡಿ ಸಂತೋಷ ಪಡಲು ಬಂದವರ ಮೇಲೆ ಇಷ್ಟು ಕಟ್ಟುಕಾವಲು ಆದರೆ ಇನ್ನು ಈತನ ಆಳ್ವಿಕೆಯಲ್ಲಿ ನಾವು ಬದುಕಿ ಉಳಿದ ಹಾಗೇ ಆಯಿತು ಎಂದು ಹೆಚ್ಚು ಪಾಲಿನ ಜನ ಮುಖದ ಮೇಲೆ ಅಸಮಾಧಾನದ ಕೆಂಡವನ್ನು ಹೊತ್ತು ಕೆಳಗಿಳಿದು ಬಂದರು. ಇಂಥ ಪಟ್ಟಾಭಿಷೇಕನ ಊರಿನಲ್ಲಿ ಮಾಡುವುದಕ್ಕಿಂತ ಕಾಡಿನಲ್ಲಿ ಮಾಡಿದ್ದರೆ ಚೆನ್ನಾಗಿತ್ತು. ಈ ವೈಭವಕ್ಕೆ ಊರೂಟ ಊರು ಮೆರವಣಿಗೆ ಏಕೆ ಬೇಕಾಗಿತ್ತು ಎಂದು ಆಡಿಕೊಂಡವರ ಸಂಖ್ಯೆಯೂ ಕಡಿಮೆ ಇರಲಿಲ್ಲ. ಸರಿ, ಹೇಗೋ ಏನೋ, ಅಂತೂ ಪಟ್ಟಾಭಿಷೇಕ ಅಂತ ಮುಗಿದು ಸಿಂಹಾಸನದ ಮೇಲೆ ದೊರೆ ಅಂತ ಒಬ್ಬ ಕುಳಿತುಕೊಂಡನಲ್ಲ, ಅಷ್ಟೇ ಸಮಾಧಾನ. ಅದೇ ಆಗುವುದೋ ಇಲ್ಲವೋ, ಅಷ್ಟಾಗಬೇಕಾದರೆ ಎಷ್ಟು ತಲೆ ಉರುಳಿ ಎಷ್ಟು ರಕ್ತ ಹರಿಯಬೇಕು ಅಂತ ಹೆದರಿಕೆಯಾಗಿತ್ತು. ಹೇಗೋ ಮುಗೀತಲ್ಲ, ಸದ್ಯ ಪೀಡೆ ಬಗೆಹರಿಯಿತು ಎಂದುಕೊಂಡವರು. ಆದರೆ ಅರಮನೆಯ ಸುದ್ದಿ ತಿಳಿದ ಜನ
ಹೇಗೆ ಅಂದುಕೊಂಡರು, ಹೇಗೆ ಸಮಾಧಾನ ಪಟ್ಟುಕೊಂಡರು, ಏನು ಅಸಮಾಧಾನ ಮಾತನಾಡಿದರೂ ಯಾವುದೋ ನಿರೀಕ್ಷಿತ ಆನಂದದಿಂದ ವಂಚಿತರಾದರೆಂಬ ಆವೃತ್ತಿ ಮಾತ್ರ ಎಲ್ಲರಲ್ಲಿಯೂ ಹಬ್ಬಿತ್ತು. ಆದರೆ ಎಲ್ಲರಿಗಿಂತ ಹೆಚ್ಚು ಅಸಮಾಧಾನ ಸೇನೆಯವರಿಗೆ. ಸಾಧಾರಣವಾಗಿ ಪ್ರತಿಯೊಂದು ಬಾರಿಯೂ ಪಟ್ಟಾಭಿಷೇಕ ನಡೆದಾಗ ಸೇನೆಗೆ ಸೇರಿದ ಜನಕ್ಕೆಲ್ಲ 1 ತಿಂಗಳ ಸಂಬಳವನ್ನು ಪಟ್ಟದ ಕಾಣಿಕೆ ಎಂದು ಕೊಡುವುದು ವಾಡಿಕೆಯಾಗಿತ್ತು. ಈ ಬಾರಿಯೂ ಹಾಗೆ ತನಗೆ ಪಟ್ಟದ ಕಾಣಿಕೆ ದೊರೆಯುವುದೆಂದು ನಂಬಿದ್ದರವರು. ಆ ನಂಬಿಕೆಯಿಂದ ಪಟ್ಟದ ಕಾಣಿಕೆಯನ್ನು ಪಡೆಯಲು ಹೋದ ಜನ ಅರ್ಧ ತಿಂಗಳ ಸಂಬಳದ ಇನಾಮನ್ನು ಪಡೆದು ಎದೆಯಲ್ಲಿ ಉರಿಹೊತ್ತು ಹಿಂದಿರುಗಿದ್ದರು. ಈ ಅಸಮಾಧಾನ, ಅತೃಪ್ತಿ ದಂಡಿನಲ್ಲೆಲ್ಲ ಕಾಳ್ಗಿಚ್ಚಿನಂತೆ ಹರಡಿತ್ತು. ಮಾಮೂಲು ಪಟ್ಟದ ಕಾಣಿಕೆ ತೆಗೆದುಕೊಳ್ಳಲು ಹೋದ ನಮ್ಮನ್ನು ಅರಮನೆಯವರು ತಿರುಪೆಯಂತೆ ಕಂಡರು. ಬ್ರಾಹ್ಮಣರಿಗೆ ಕಡಿಮೆ ಮಾಡಲಿಲ್ಲ, ಭಿಕ್ಷುಕರಿಗೆ ಕಡಿಮೆ ಮಾಡಲಿಲ್ಲ. ದಾನ ಧರ್ಮ ಎಲ್ಲ ಮಾಮೂಲಿನಂತೆ, ಸೇನೆಯವರಿಗೆ ಮಾತ್ರ ಪಂಗನಾಮ ಎಂದು ಕಂಡಲ್ಲಿ ಆಡಿಕೊಂಡು ತಿರುಗಿದರು ಸೇನೆಯ ಜನ. ತಮ್ಮಲ್ಲೇ ಈ ದುಃಖವನ್ನು ತೋಡಿಕೊಂಡು ಈ ಅಪಮಾನ ಸಹಿಸಬಾರದು ಎಂದು ಹಲ್ಲು ಕಡಿದು ಕೆಲವರು ಎಲ್ಲರ ಕಿವಿಯಲ್ಲೂ ಊದಿದರು. ಕೆಲವರು ಬೇರೆಯವರ ಕಿವಿಗೆ ತಮ್ಮ ಮಾತು ಬೀಳಬಾರದು ಎಂದು ಗುಟ್ಟಾಗಿ ಹೇಳಿಕೊಂಡರೆ, ಮತ್ತೆ ಕೆಲವರು ಬೇಕಾದರೆ ನಾಯಕರ ಮುಖದಿದ್ದಿರೇ ಈ ಮಾತು ಹೇಳುತ್ತೇವೆ ಎಂದು ತಮ್ಮ ಪೌರುಷವನ್ನು ಮೆರೆಸಿದರು. ಬತೇರಿಗಳಲ್ಲಿ, ಮದ್ದಿನ ಉಗ್ರಾಣದಲ್ಲಿ, ಮದ್ದಿನ ಅರೆಗಲ್ಲಿನ ಮನೆಯಲ್ಲಿ, ಕೋಟೆ ಕೊತ್ತಲಗಳಲ್ಲಿ, ಕಾವಲು ಗೋಪುರಗಳಲ್ಲಿ ಎಲ್ಲಿ ಇಬ್ಬರು ಸೇನೆಯವರು ಕರೆಯಬಹುದೋ ಅಲ್ಲೆಲ್ಲ ಇದೇ ಮಾತಾಯಿತು. ಈ ಸುದ್ದಿ ಅರಮನೆಯವರ ಕಿವಿಗೂ ಬಿದ್ದು ನಾಗತಿಯ ಮೋರೆಯ ಮೇಲೆ ಚಿಂತೆಯ ಸುಕ್ಕುಗಳು ನಿರಿಗಟ್ಟಿದುವು. ಅಲ್ಲಲ್ಲಿ ಹಬ್ಬಿದ ಗುಸುಗುಸು ಮಾತಿನ ನಂಜು ಹೊಗೆ ಸೋಕಿ ಆಕೆಯ ಮುಖ ಬಿಳುಚಿಕೊಂಡಿತು. ಎಷ್ಟೋ ಪ್ರಯತ್ನಪಟ್ಟು ಒಂದು ಗಂಡಾಂತರದಿಂದ ತಪ್ಪಿಸಿಕೊಂಡು ಬರುತ್ತಿದ್ದಂತೆಯೇ ಮತ್ತೊಂದು ಹಿಂದಿನದಕ್ಕೂ ಭಯಾನಕವಾದ ಭೀತಿ, ಧಾತು ಎಂದು ತನ್ನ ಕರಾಳವಾದ ಬಾಯಿ ತೆರೆದು ಇದಿರು ನಿಂತಂತಾಯಿತು. ಸುಳಿವ ನೆರಳು, ಹೆಜ್ಜೆ ಸದ್ದಿಗೂ ಎದೆ ಹಾರುವಂತಾಯಿತು ಅರಮನೆಯಲ್ಲಿ. ಇದರಿಂದ ಪಾರಾಗಲು ಚಿನ್ನದ ಮನೆಯವರನ್ನು ಕರೆದು ಬೊಕ್ಕಸದಲ್ಲಿ ಹಣವಿದ್ದರೆ ಉಳಿದರ್ಧ ಪಟ್ಟಗಾಣಿಕೆಯನ್ನು ಕೊಟ್ಟುಬಿಡಿ ಎಂದು ಹೇಳಿದಳು. ಆದರೆ ಬೊಕ್ಕಸದಲ್ಲಿ ಹಣವಿರಲಿಲ್ಲ. ಅವರು ನಿರುಪಾಯರಾಗಿದ್ದರು. ದುರ್ಗಕ್ಕಿಂದು ವಿಷಮ ಪರಿಸ್ಥಿತಿ ಪ್ರಾಪ್ತವಾಗಿದೆ ತಾಯಿ. ಈ ಘಟ್ಟದಿಂದ ಹೇಗೆ ಪಾರಾಗುವುದೆಂದು ನಮಗೆ ಬುದ್ಧಿ ತೋಚುತ್ತಿಲ್ಲ. ನಾಯಕರು ಇದ್ದಕ್ಕಿದ್ದಂತೆಯೇ ಮೃತರಾದುದು ನಮ್ಮೆಲ್ಲರನ್ನು ಬಿಕ್ಕಟ್ಟಿಗೆ ಸಿಕ್ಕಿಸಿದೆ. ಅಲ್ಲಲ್ಲಿಂದ ವಸೂಲಾಗಬೇಕಾದ ಕಂದಾಯ ಸುಂಕಗಳು ಬಾಕಿ ಇವೆ. ಅಲ್ಲದೆ ನಾಯಕರ ಅಂತ್ಯಕ್ರಿಯೆಗಳಿಗಾಗಿ ಅಪಾರ ಹಣ ವೆಚ್ಚವಾಗಿದೆ. ಇದರ ಮೇಲೆ ಪಟ್ಟಾಭಿಷೇಕದ ವೆಚ್ಚ, ದಾನ ಧರ್ಮ, ಇನಾಮುಗಳಿಗೆಂದು ಕೈಮೀರಿ ವೆಚ್ಚ ಮಾಡಿದ್ದಾಗಿದೆ. ಈಗಿರುವ ಅಲ್ಪ ಸ್ವಲ್ಪವನ್ನು ಸೈನಿಕರ ಪಟ್ಟಗಾಣಿಕೆಗೆಂದು ಕೊಟ್ಟಲ್ಲಿ ಭಂಡಾರದಲ್ಲಿ ಏನೂ ಉಳಿಯುವುದಿಲ್ಲ. ಇರುವುದು ಅವರೆಲ್ಲರಿಗೂ ಬಾಕಿಯಾಗುವ ಪಟ್ಟಕಾಣಿಕೆಗೆ ಕೊಡಲು ಸಾಲುವುದಿಲ್ಲ. ಅದಕ್ಕೆಂದೇ ಅರ್ಧ ಪಟ್ಟಗಾಣಿಕೆ ಕೊಡಬೇಕೆಂದು ತೀರ್ಮಾನಿಸಿದೆವು. ಭಂಡಾರ ಬರಿದಾಗಿದೆ ಎಂದು ಚಿನ್ನದ ಮನೆಯ ಕರಣಿಕರು ಹೇಳಿದುದನ್ನು ಕೇಳಿ ನಾಗತಿ ಪಾತಾಳಕ್ಕೆ ಕುಸಿದು ಹೋದಳು. ಹಾಗಾದರೆ ಇದರಿಂದ ಪಾರಾಗಲು ಏನು ದಾರಿಯೇ ಇಲ್ಲವೇ? ನಿರಾಶೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾ ಕೇಳಿದಳು ನಾಗತಿ. ನನಗಂತೂ ಏನೂ ತೋಚುತ್ತಿಲ್ಲ. ಸೈನಿಕರಿಗೆ ಭಂಡಾರದ ಪರಿಸ್ಥಿತಿ ವಿವರಿಸಿ ಹೇಳಿದರಾಗದೆ? ಮುಳುಗುವವನು ಹುಲ್ಲುಕಡ್ಡಿಗೆ ಜೋತು ಬೀಳುವಂತೆ ಕೇಳಿದಳು. ಅದು ಇದ್ದದ್ದು ಅಪಾಯ. ಹೇಗೆ? ಭಂಡಾರ ಬರಿದಾಗಿದೆ ಎಂದು ಹೇಳುವುದು ದೊಂಬಿಗೆ ಕರೆದು ವೀಳ್ಯ ಕೊಟ್ಟಂತೆ. ಮುಂದಿನ ತಿಂಗಳ ಸಂಬಳಕ್ಕೆ ಭಂಡಾರದಲ್ಲಿ ಹಣವಿಲ್ಲ ಎಂದು ತಿಳಿದರೆ ಜನ ಹಸಿದ ತೋಳಗಳಂತೆ ಮೇಲೆ ಬೀಳುತ್ತಾರೆ. ಹಾಗಾದರೆ ಏನೂ ದಾರಿಯೇ ಇಲ್ಲವೇ? ದಳವಾಯಿಗಳು ಮನಸ್ಸು ಮಾಡಿದರೆ ಹೇಗಾದರೂ ಸೈನಿಕರನ್ನು ಹತೋಟಿಗೆ ತರಬಹುದು. ದಳವಾಯಿಗಳ ಹೆಸರನ್ನು ಕೇಳಿದ ಕೂಡಲೇ ನಾಗತಿಗೆ ಹಾವು ಸೋಕಿದಂತಾಯಿತು. ಕತ್ತಲೆಯಿಂದ ಹೊರಬರಲು ಯತ್ನಿಸಿದವನು ಕಾಲು ಜಾರಿ ಮತ್ತಷ್ಟು ಆಳವಾದ ದಟ್ಟವಾದ ಕತ್ತಲೆಗೆ ಜಾರಿ ಬಿದ್ದಂತಾಯಿತು. ದಳವಾಯಿಗಳಲ್ಲದೆ ಬೇರೆ ಯಾರೂ ಅವರನ್ನು ಹತೋಟಿಗೆ ತರಲಾರರೆ? ಯಾರಾದರೂ ಪ್ರಯತ್ನಿಸಬಹುದು, ಆದರೆ ಅದರಿಂದ ಹೆಚ್ಚು ಪ್ರಯೋಜನವಾಗಬಹುದೆಂಬ ನಂಬಿಕೆ ಇಲ್ಲ. ದಳವಾಯಿಗಳ ಮುಖ್ಯಸ್ಥರಾದ ದೇಸಣ್ಣನವರನ್ನು ಕರೆಸಿ ಒಂದು ಮಾತು ಹೇಳಿ ತಾಯಿ. ಸೇನೆಯವರಿಗೆಲ್ಲ ಅವರ ಮಾತಿನಲ್ಲಿ ಹೆಚ್ಚು ಗೌರವವಿದೆ, ಪ್ರೀತಿಯೂ ಇದೆ. ಅವರು ಹೇಳಿದರೆ ಏನಾದರೂ ಉಪಯೋಗವಾಗಬಹುದು. ಬೇರೆ ದಾರಿ ಕಾಣದೆ ನಾಗತಿ ಕರಣಿಕರ ಸಲಹೆಯಂತೆ ನಡೆಯಲು ಒಪ್ಪಿದಳು. ಅದರಂತೆಯೇ ಓಬಣ್ಣ ನಾಯಕನ ಪಟ್ಟಾಭಿಷೇಕದ ನಂತರ ಪ್ರಧಾನಿ ಪಟ್ಟವನ್ನು ಒಪ್ಪಿಕೊಂಡ ಲಿಂಗಣ್ಣ ನಾಯಕರನ್ನು ಕರೆಸಿ ಕರಣಿಕರು ಹೇಳಿದ ಮಾತನ್ನು ತಿಳಿಸಿದಳು. ಆಕೆ ಹೇಳಿದುದನ್ನೆಲ್ಲ ಸಾವಧಾನವಾಗಿ ಕೇಳಿ ಲಿಂಗಣ್ಣ ನಾಯಕ ಹಾಗೆಯೇ ಮಾಡುತ್ತೇನೆ ಎಂದ. ಆದರೆ ಏನು ಮಾಡುವಾಗಲೂ ಭುವನಪ್ಪನವರನ್ನು ಒಂದು ಮಾತು ಕೇಳಿ ಅವರ ಸಲಹೆಯಂತೆ ಮಾಡು ಲಿಂಗಣ್ಣ. ಎಂಥ ಕತ್ತಲಿನಲ್ಲೂ ಅವರೇ ನಮಗೆ ದಾರಿ ತೋರುವ ದೀಪಸ್ತಂಭ ಎಂದಳು ನಾಗತಿ. ಅವರನ್ನು ಬಿಟ್ಟು ನಾನಾವ ಕೆಲಸವನ್ನು ಮಾಡುವುದಿಲ್ಲ ಚಿಕ್ಕಮ್ಮ.
ಅವರ ಮನಸ್ಸಿಗೆ ಸಮಾಧಾನವಾಗಲೆಂದು ಮಾತ್ರ ನಾನು ಈ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಅವರು ಕುಳಿತ ಪೀಠದ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ನನ್ನದಲ್ಲವೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನೆಷ್ಟು ಬೇಡವೆಂದರೂ ಅವರು ಕೇಳಲಿಲ್ಲ. ಅವರೇ ಇದ್ದಿದ್ದರೆ ಪರಿಸ್ಥಿತಿ ಇಷ್ಟು ಹದಗೆಡುತ್ತಿರಲಿಲ್ಲವೇನು? ಆಯಿತು, ಅವರನ್ನು ಹೋಗಿ ನೋಡಿ ಅವರ ಸಲಹೆ ಪಡೆದು ಬಳಿಕ ದೇಸಣ್ಣನವರನ್ನು ಕರೆಸಿ ಮಾತನಾಡುತ್ತೇನೆ. ಅವರು ನಮಗೆ ನೆರವಾಗಿ ನಿಲ್ಲುತ್ತಾರೆಂಬ ನಂಬಿಕೆ ನನಗಿದೆ. ಅವರೆಲ್ಲರ ನೆರವು, ದೇವತಾನುಗ್ರಹ ಎರಡೂ ಇದ್ದರೆ ಗುಡ್ಡದಂತೆ ಬಂದ ವಿಪತ್ತು ಮೋಡದಂತೆ ಕರಗಿ ಹೋಗಬಹುದು. ಆದರೆ ನೀವು ಅದಾವುದನ್ನು ಹಚ್ಚಿಕೊಂಡು ಕೊರಗಬೇಡಿ. ನಾನು ಹಾಗೆ ಅಂದುಕೊಳ್ಳುತ್ತೇನೆ ಲಿಂಗಣ್ಣ, ನೀವೆಲ್ಲ ಇರುವಾಗ ಏನು ಭಯ ಎಂದು. ಆದರೂ ಈ ಹಾಳು ಮನಸ್ಸು ಕೇಳುವುದಿಲ್ಲ. ಬೇಡಬೇಡವೆಂದರೂ ತುಡಿದುಕೊಳ್ಳುತ್ತದೆ. ಏನೋ ಎಲ್ಲವೂ ಸಮಾಧಾನವಾಗಿ ಮುಗಿದು ಒಂದು ಸ್ಥಿಮಿತಕ್ಕೆ ಬಂದಾಗಲೇ ಈ ಜೀವಕ್ಕೆ ಸಮಾಧಾನ. ಏಕೋ ಒಂದೊಂದು ವೇಳೆ ಇಷ್ಟು ಅವಸರ ಮಾಡಿ ಓಬಣ್ಣನಿಗೆ ಪಟ್ಟ ಕಟ್ಟಿ ಆತನ ಕತ್ತಿಗೆ ಮೃತ್ಯುಪಾಶವನ್ನು ಕಟ್ಟಿದೆನೇನೋ ಎನಿಸಿ ಭಯವಾಗುತ್ತದೆ. ಎಷ್ಟೆಷ್ಟು ರೀತಿಯಲ್ಲಿ ಸಮಾಧಾನ ಮಾಡಿಕೊಂಡರೂ ಈ ಜೀವಕ್ಕೆ ಸಮಾಧಾನವಾಗುವುದಿಲ್ಲ. ಈ ಭಯ ಕೊರಗೆಲ್ಲ ಎಂದು ಯಾರಿಂದ ಹೇಗೆ ನಿವಾರಣೆಯಾಗುವುದೋ ಶಿವನೇ ಬಲ್ಲ. ಆದರೆ ಲಿಂಗಣ್ಣ, ಇದೆಲ್ಲ ಒಂದು ಗೊತ್ತಿಗೆ ಬರುವವರೆಗೂ ನೀನು ಮೈಯೆಲ್ಲ ಕಣ್ಣಾಗಿರುವುದು ಮೇಲು. ನಿಮ್ಮ ಆಶೀರ್ವಾದದ ರಕ್ಷೆ ಇರುವವರೆಗೂ ನನಗಾವ ಭೀತಿಯೂ ಇಲ್ಲ ಚಿಕ್ಕಮ್ಮ. ಇಲ್ಲದ್ದನ್ನು ಹಚ್ಚಿಕೊಂಡು ನೀವು ಕೊರಗಬೇಡಿ. ತನ್ನ ನಗುವಿನಿಂದ ಆಕೆಯ ಭೀತಿಯನ್ನು ನಿವಾರಿಸಲೆತ್ನಿಸುತ್ತಾ ಹೇಳಿದ ಲಿಂಗಣ್ಣ ನಾಯಕ. ನೀನು ಕಾಣೆ ಲಿಂಗಣ್ಣ, ನಾನು ಮಹಾ ನಿರ್ಭಾಗ್ಯೆ. ನಾಯಕರ ಕೈ ಹಿಡಿದು ಬಂದೆ. ಆದರೆ ಅವರು ಇದ್ದಷ್ಟು ದಿನವೂ ಪತಿಸುಖ ಕಾಣಲಿಲ್ಲ. ಅವರು ಹೋದಾಗ ಅವರೊಂದಿಗೆ ಸ್ವರ್ಗ ಸೇರುವ ಭಾಗ್ಯವೂ ನನ್ನದಾಗಲಿಲ್ಲ. ದುರ್ವಿಧಿ ನನ್ನ ಹಣೆಯಲ್ಲಿ ಇನ್ನೂ ಏನೇನು ದುಃಖವನ್ನು ಬರೆದಿದೆಯೋ, ಇನ್ನೂ ಏನು ಕಾಣಬೇಕು, ಏನು ಕೇಳಬೇಕು ಎಂದು ಗಾಬರಿಯಾಗುತ್ತದೆ. ನಾನು ಬಯಸುವುದಿಷ್ಟೇ, ಬರುವ ಕೇಡೆಲ್ಲ ನನಗೇ ಬರಲಿ, ನಿಮ್ಮೆಲ್ಲರಿಗೂ ಒಳಿತಾಗಲಿ. ಸರಿ ಸರಿ, ನೀನು ಕಡ್ಡಿಯನ್ನು ಗುಡ್ಡ ಎಂದುಕೊಂಡು ಕೊರಗುತ್ತೀಯ. ಈಗೇನು ಅಂತ ಭೀತಿ ಬರುವುದು? ಸೈನಿಕರ ಅತೃಪ್ತಿ ಸೆರಗಿನಲ್ಲಿ ಕಟ್ಟಿಕೊಂಡ ಬೆಂಕಿ ಲಿಂಗಣ್ಣ. ರಕ್ತದಲ್ಲಿ ಕೈ ಮೈ ಮುಳುಗಿಸಿದ ಜನ ಅವರು. ಹಾವಿನೊಂದಿಗೆ ಸರಸವಾಡಿದಂತೆ ಅವರ ಸ್ನೇಹ. ಅವರು ಮುನಿದಿದ್ದಾರೆಂದೇ ನನಗಷ್ಟು ಗಾಬರಿ. ನಿನ್ನದು ಹೆಚ್ಚು ಭೀತಿ ಚಿಕ್ಕಮ್ಮ. ಸೈನಿಕರೆಂದರೇನು ಸ್ವರ್ಗದಿಂದ ಇಳಿದು ಬಂದವರೇ. ಒಳ್ಳೆಯ ಮಾತಿಗೆ ದಾರಿಗೆ ಬಂದರೆ ಸರಿ, ಇಲ್ಲವಾದರೆ ಗದ್ದಲ ಮಾಡುವ 4 ಜನರನ್ನು ತೋಪಿನ ಬಾಯಿಗೆ ಕಟ್ಟಿ ಹಾರಿಸಿದರೆ ಉಳಿದವರು ಹಲ್ಲು ಕಿತ್ತ ಹಾವುಗಳಂತೆ ದಾರಿಗೆ ಬರುತ್ತಾರೆ. ನಿನ್ನ ದಮ್ಮಯ್ಯ ಲಿಂಗಣ್ಣ. ಏನೇ ಆಗಲಿ ಅಷ್ಟು ಮಾತ್ರ ದುಡುಕಬೇಡ. ಒಂದು ಜೀವವನ್ನು ಕೊಂದರೆ ಅದು 10 ಜೀವದ ಬಲಿ ಬೇಡುವ ಪಿಶಾಚಿಯಾಗಿ ಅಲೆಯುತ್ತದೆ. ಏನಾಗುವುದಿದ್ದರೂ ಅದು ಸ್ನೇಹದಲ್ಲಿ ಸಮಾಧಾನದಲ್ಲಿ ಆಗಲಿ. ನನ್ನ ಮಾತು ಮರೆಯಬೇಡ ಲಿಂಗಣ್ಣ. ದುಡುಕಿದ ಬಳಿಕ ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಾಗುವುದಿಲ್ಲ. ಲಿಂಗಣ್ಣ ನಾಯಕನನ್ನು ಅಂಗಲಾಚಿ ಬೇಡುವವಳಂತೆ ಕೇಳಿದಳು ನಾಗತಿ. ಆಗಲಿ, ನಿನ್ನ ಮಾತು ಮರೆಯುವುದಿಲ್ಲ ಎಂದು ನಾಗತಿಗೆ ಲಿಂಗಣ್ಣ ನಾಯಕ ಆಶ್ವಾಸನವಿತ್ತ. ಆದರೆ ನಾಗತಿಯ ಜೀವಕ್ಕೆ ಆ ಕೊರಗಿನ ಉರಿ ಹಚ್ಚಿದವರ ಬಗ್ಗೆ ಹೃದಯದಲ್ಲಿ ಉಗ್ರ ಕ್ರೋಧ ಕೆದರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.